ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಸಾರಿ, ಕಳೆದ ವಿಡಿಯೋದಲ್ಲಿ ಸ್ವಲ್ಪ ಸೌಂಡ್ ಆಗಿದೆ, ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಅದು ನನಗೆ ಗೊತ್ತಾಗಲಿಲ್ಲ. ಇವತ್ತು ನಾವು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅದರ 1ನೇ ಅಧ್ಯಾಯ 2ನೇ ಭಾಗವನ್ನು ತಿಳ್ಕೊಳ್ತಾ ಇದ್ವಿ. 2ನೇ ಭಾಗ ಏನಪ್ಪ ಅಂದರೆ ಕೃಷ್ಣ ಪ್ರಜ್ಞೆ ಎಂದರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಈ ಕೃಷ್ಣ ಪ್ರಜ್ಞೆ ಎಂದರೇನು ಎಂಬುದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಾವಲ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದ್ಮಯಂ ದದಾತಿ ಸ್ವಪದಕಾಂತಿಕಂ. ವಂದೇಹಂ ಶ್ರೀಗುರುಃ ಶ್ರೀಯುತಾಪಾದಕಮಲಂ ಶ್ರೀಗುರಾನ್ ವೈಷ್ಣವಾನ್ ಚ ಶ್ರೀರೂಪಂ ಸಗ್ರಜಾತಂ ಸಗುಣರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದ ಸಹಗುಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಪ್ರಜ್ಞೆ ಎಂದರೆ ಏನು? ಇದು ಸ್ಯಾಂಡಿ ನಿಕ್ಸನ್ ಎಂಬ ಹವ್ಯಾಸಿ ವರದಿಗಾರರೊಡನೆ ಫಿಲಿಡೆಲ್ಫಿಯಾದ ಕೃಷ್ಣ ಕೇಂದ್ರದಲ್ಲಿರುವ ಶ್ರೀಲ ಪ್ರಭುಪಾದವರ ನಿವಾಸದಲ್ಲಿ ಜುಲೈ 1975ರಲ್ಲಿ ನಡೆದ ಸಂದರ್ಶನ. ಈ ಸಂವಾದವು ಕೃಷ್ಣ ಪ್ರಜ್ಞೆಯ ಅರಿವಿಗೆ ಅತ್ಯುತ್ತಮ ಪ್ರಸ್ತಾವನೆಯನ್ನು ಒದಗಿಸುತ್ತದೆ. ಹರೇ ಕೃಷ್ಣ ಮಂತ್ರ, ಗುರು ಮತ್ತು ದೇವರೊಡನೆ ಸಂಬಂಧ, ನಿಜವಾದ ಗುರು ಮತ್ತು ನಕಲಿ ಗುರುಗಳ ನಡುವಿನ ವ್ಯತ್ಯಾಸ, ಕೃಷ್ಣ ಪ್ರಜ್ಞೆಯಲ್ಲಿ ಮಹಿಳೆಯರ ಪಾತ್ರ, ಭಾರತೀಯ ಜಾತಿ ಪದ್ಧತಿಯ ಮತ್ತು ಕ್ರೈಸ್ತ ಪ್ರಜ್ಞೆ ಹಾಗೂ ಕೃಷ್ಣ ಪ್ರಜ್ಞೆಯ ನಡುವೆ ಸಂಬಂಧ ಮುಂತಾದ ಮೂಲಭೂತ ವಿಷಯಗಳನ್ನು ಈ ಸಂದರ್ಶನ ಒಳಗೊಂಡಿದೆ. ಕುಮಾರಿ ನಿಕ್ಸನ್, ನನ್ನ ಮೊದಲನೇ ಪ್ರಶ್ನೆ ತೀರಾ ಮೂಲಭೂತವಾದುದು. ಕೃಷ್ಣ ಪ್ರಜ್ಞೆ ಎಂದರೇನು? ಶ್ರೀಲ ಪ್ರಭುಪಾದವರು, ಕೃಷ್ಣ ಎಂದರೆ ದೇವರು, ಅವನೇ ನಮ್ಮ ಮೂಲ ತಂದೆ. ಆದುದರಿಂದ ನಾವೆಲ್ಲ ಅವನೊಡನೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದೇವೆ. ಆದರೆ ನಾವು ಈ ಸಂಬಂಧವನ್ನು ಮರೆತುಬಿಟ್ಟಿದ್ದೇವೆ. ದೇವರೊಡನೆ ನನ್ನ ಸಂಬಂಧವೇನು, ಜೀವನದ ಗುರಿ ಏನು ಎಂಬುದನ್ನು ತಿಳಿದುಕೊಳ್ಳಲು ನಾವು ಆಸಕ್ತರಾದಾಗ ನಾವೆಲ್ಲ ಕೃಷ್ಣ ಪ್ರಜ್ಞಾವಂತರಾಗುತ್ತೇವೆ. ಕುಮಾರಿ ನಿಕ್ಸನ್, ಸಾಧಕನಲ್ಲಿ ಕೃಷ್ಣ ಪ್ರಜ್ಞೆಯು ಹೇಗೆ ವಿಕಸಿತವಾಗುತ್ತದೆ? ಶ್ರೀಲ ಪ್ರಭುಪಾದವರು, ಕೃಷ್ಣ ಪ್ರಜ್ಞೆಯು ಪ್ರತಿಯೊಬ್ಬ ಹೃದಯಾಂತರಾಳದಲ್ಲಿಯೂ ಈಗಾಗಲೇ ಇದೆ. ಆದರೆ ನಮ್ಮ ಲೌಕಿಕವಾದ ಬದ್ಧ ಜೀವನದಿಂದಾಗಿ ಅದನ್ನು ನಾವು ಮರೆತಿದ್ದೇವೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಪ್ರಕ್ರಿಯೆಯು ನಮ್ಮಲ್ಲಿ ಮೊದಲೇ ಇರುವ ಆ ಕೃಷ್ಣ ಪ್ರಜ್ಞೆಯನ್ನು ಪುನರ್ಜೀವನಗೊಳಿಸುತ್ತದೆ. ಉದಾಹರಣೆಗೆ, ಕೆಲವೇ ತಿಂಗಳ ಹಿಂದೆ ಅಮೆರಿಕಾದ ಮತ್ತು ಯುರೋಪಿನ ಈ ತರುಣಿಯರಿಗೆ ಕೃಷ್ಣನ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಅವರು ಕೃಷ್ಣನ ಮಹಾಮಂತ್ರವನ್ನು ಜಪಿಸುವುದನ್ನು ಹಾಗೂ ರಥಯಾತ್ರೆಯಲ್ಲಿ
ಪ್ರಪಂಚದಾದ್ಯಂತ ಅನೇಕ ನಗರಗಳಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವು ನಡೆಯುವ ವಾರ್ಷಿಕ ಉತ್ಸವ ಉದ್ದಕ್ಕೂ ಭಾವೋತ್ಕರ್ಷದಿಂದ ಹೇಗೆ ನಡೆಸುತ್ತಿದ್ದರೆಂಬುದನ್ನು ನಿನ್ನೆ ತಾನೇ ಕಂಡಿದ್ದೇವೆ. ಅದು ಕೃತಕ ಎಂದು ನಮಗೆ ಅನಿಸುತ್ತದೆಯೇ? ಇಲ್ಲ. ಕೃತಕವಾಗಿ ಯಾರೂ ಗಂಟೆಗಟ್ಟಲೆ ಒಟ್ಟಾಗಿ ಕೀರ್ತಿಸಲಾರರು, ನರ್ತಿಸಲಾರರು. ಅವರೆಲ್ಲ ನಿಜವಾದ ವಿಧಾನವೊಂದನ್ನು ಅನುಸರಿಸಿ ತಮ್ಮ ಕೃಷ್ಣ ಪ್ರಜ್ಞೆಯನ್ನು ದಿಟವಾಗಿಯೂ ಜಾಗೃತಗೊಳಿಸಿಕೊಂಡಿದ್ದಾರೆ. ಇದನ್ನು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 20.107ರಲ್ಲಿ ವಿವರಿಸಲಾಗಿದೆ. ನಿತ್ಯಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕುಬು ನಯ ಶ್ರವಣಾದಿ ಶುದ್ಧ ಚಿತ್ತೇ ಕರಯೇ ಉದಯ. ಕೃಷ್ಣ ಪ್ರಜ್ಞೆಯು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸುಪ್ತವಾಗಿರುತ್ತದೆ. ವ್ಯಕ್ತಿಯು ಭಕ್ತರ ಸಂಪರ್ಕಕ್ಕೆ ಬಂದಾಗ ಅದು ಜಾಗೃತವಾಗುತ್ತದೆ. ಕೃಷ್ಣ ಪ್ರಜ್ಞೆಯು ಕೃತಕವಾದುದಲ್ಲ. ತರುಣನು ತರುಣಿಯ ಸಹವಾಸದಲ್ಲಿ ಹೇಗೆ ಸಹಜವಾಗಿ ಆಕರ್ಷಿತನಾಗುತ್ತಾನೆಯೋ ಹಾಗೆಯೇ ವ್ಯಕ್ತಿಯು ಭಕ್ತರ ಸಹವಾಸದಲ್ಲಿ ಕೃಷ್ಣನ ಬಗ್ಗೆ ಕೇಳಿದಾಗ ಅವನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆಯು ಜಾಗೃತವಾಗುತ್ತದೆ. ಕುಮಾರಿ ನಿಕ್ಸನ್. ಕೃಷ್ಣ ಪ್ರಜ್ಞೆಯ ಮತ್ತು ಕ್ರಿಸ್ತ ಪ್ರಜ್ಞೆಯ ನಡುವಿನ ವ್ಯತ್ಯಾಸವೇನು? ಶ್ರೀಲ ಪ್ರಭುಪಾದರು. ಕ್ರಿಸ್ತ ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆಯೇ. ಆದರೆ ಈಗ ಜನರು ಕ್ರೈಸ್ತ ಧರ್ಮದ ನೀತಿ ನಿಯಮಗಳನ್ನು ಅನುಸರಿಸುತ್ತಿಲ್ಲವಾದುದರಿಂದ, ಅಂದರೆ ಜೀಸಸ್ ಕ್ರೈಸ್ತನ ಆದೇಶಗಳನ್ನು ಅವರು ದೇವ ಪ್ರಜ್ಞೆಯ ಮಟ್ಟಕ್ಕೆ ಬರುವುದಿಲ್ಲ. ಕುಮಾರಿ ನಿಕ್ಸನ್. ಎಲ್ಲ ಧರ್ಮಗಳಿಗೆ ಹೋಲಿಸಿದರೆ ಕೃಷ್ಣ ಪ್ರಜ್ಞೆಯ ವೈಶಿಷ್ಟ್ಯವೇನು? ಶ್ರೀಲ ಪ್ರಭುಪಾದರು. ಪ್ರಾಥಮಿಕವಾಗಿ ಧರ್ಮ ಎಂದರೆ ಭಗವಂತನನ್ನು ಅರಿಯುವುದು ಮತ್ತು ಅವನನ್ನು ಪ್ರೀತಿಸುವುದು. ಅದೇ ಧರ್ಮ. ಈಚಿನ ದಿನಗಳಲ್ಲಿ ತರಬೇತಿಯ ಕೊರತೆಯಿಂದಾಗಿ ಯಾರೂ ದೇವರನ್ನು ಅರಿತಿಲ್ಲ. ಇನ್ನು ಅವನನ್ನು ಪ್ರೀತಿಸುವುದಂತೂ ದೂರವೇ ಉಳಿಯಿತು. ಜನರು ಕೇವಲ ಚರ್ಚಿಗೆ ಹೋಗಿ, ಓ ದೇವರೇ, ನನಗೆ ದಿನದ ಅನ್ನ ನೀಡು ಎಂದು ಪ್ರಾರ್ಥಿಸುವಷ್ಟರಲ್ಲಿಯೇ ತೃಪ್ತರಾಗುತ್ತಾರೆ. ಶ್ರೀಮದ್ ಭಾಗವತದಲ್ಲಿ ಇದನ್ನು ವಂಚನೆಯ ಧರ್ಮ ಎಂದು ಕರೆಯಲಾಗಿದೆ. ಏಕೆಂದರೆ ಇದರ ಉದ್ದೇಶವು ದೇವರನ್ನು ಅರಿತು ಪ್ರೀತಿಸುವುದಲ್ಲ, ವೈಯಕ್ತಿಕ ಲಾಭವನ್ನು ಪಡೆಯುವುದು. ಅರ್ಥಾತ್ ನಾನು ಒಂದು ಧರ್ಮವನ್ನು ಅನುಸರಿಸುತ್ತೇನೆ ಎಂದು ಹೇಳಿಕೊಂಡು ದೇವರು ಯಾರು ಎಂದು ತಿಳಿಯದಿದ್ದರೆ ಅಥವಾ ಅವನನ್ನು ಪ್ರೀತಿಸುವುದು ಹೇಗೆ ಎಂದು ತಿಳಿಯದಿದ್ದರೆ ನಾನು ಆಚರಿಸುವುದು ವಂಚನೆಯ ಧರ್ಮ ಅಷ್ಟೇ. ಕ್ರೈಸ್ತ ಧರ್ಮದ ಮಟ್ಟಿಗೆ ಹೇಳುವುದಾದರೆ ದೇವರನ್ನು ಅರಿತುಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆ, ಆದರೆ ಯಾರೂ ಅದನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಉದಾಹರಣೆಗೆ, ಕೊಲೆಗೈಯಬೇಡ ಎಂಬ ಆದೇಶ ಬೈಬಲ್ಲಿನಲ್ಲಿದೆ. ಆದರೆ ಕ್ರಿಶ್ಚಿಯನ್ನರು ಪ್ರಪಂಚದ ಅತ್ಯುತ್ತಮ ಕಸಾಯಿಖಾನೆಗಳನ್ನು ನಿರ್ಮಿಸಿದ್ದಾರೆ. ಯೇಸು ಕ್ರಿಸ್ತನ ಆದೇಶಗಳನ್ನು ಉಲ್ಲಂಘಿಸಿದ್ದಾರೆ. ಅವರು ಹಾಗೆ ತಾನೇ ದೈವ ಪ್ರಜ್ಞಾವಂತರಾಗುತ್ತಾರೆ. ಇದು ಕೇವಲ ಕ್ರಿಶ್ಚಿಯನ್ ಧರ್ಮದಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಧರ್ಮದಲ್ಲೂ ನಡೆಯುತ್ತಿದೆ. ಹಿಂದೂ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಎಂಬ ಹೆಸರುಗಳೆಲ್ಲ ರಬ್ಬರ್ ಮುದ್ದೆಯಷ್ಟೇ. ದೇವರು ಯಾರು, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ಅವರಲ್ಲೊಬ್ಬನೂ ತಿಳಿದಿಲ್ಲ. ಕುಮಾರಿ ನಿಕ್ಸನ್. ನಿಜವಾದ ಗುರು ಯಾರು, ನಕಲಿ ಗುರು ಯಾರು ಎಂದು ಅರಿತುಕೊಳ್ಳುವುದು ಹೇಗೆ? ಶ್ರೀಲ ಪ್ರಭುಪಾದ ಅವರು. ದೇವರನ್ನು ಅರಿತುಕೊಳ್ಳುವುದು ಹೇಗೆ, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ಯಾರು ಬೋಧಿಸುತ್ತಾರೋ ಅವರೇ ನಿಜವಾದ ಗುರು. ಕೆಲವು ಸಲ ಟಕ್ಕಿನ ಧೂರ್ತರು ಜನರನ್ನು ತಪ್ಪುದಾರಿಗೆ ಎಳೆಯುತ್ತಾರೆ. ನಾನೇ ದೇವರು ಎಂದು ಅವರು ಹೇಳಿಕೊಳ್ಳುತ್ತಾರೆ. ದೇವರು ಎಂದರೆ ಏನು ಎಂದು ತಿಳಿಯದ ಜನರು ಅವರನ್ನು ನಂಬುತ್ತಾರೆ. ದೇವರು ಯಾರು ಎಂದು ಅರಿಯಲು ಮತ್ತು ಅವನನ್ನು ಪ್ರೀತಿಸುವುದು ಹೇಗೆ ಎಂದು ತಿಳಿಯಲು ನೀವು ಗಂಭೀರ ವಿದ್ಯಾರ್ಥಿಯಾಗಬೇಕು. ಇಲ್ಲದಿದ್ದರೆ ನೀವು ವ್ಯರ್ಥ ಕಾಲಹರಣ ಮಾಡುತ್ತೀರಾ. ಬೇರೆಯವರಿಗೂ ನಿಮಗೂ ಇರುವ ವ್ಯತ್ಯಾಸವೇನೆಂದರೆ ದೇವರನ್ನು ಅರಿಯುವುದು ಹೇಗೆ, ಅವನನ್ನು ಪ್ರೀತಿಸುವುದು ಹೇಗೆ ಎಂದು ನಿಜವಾಗಿ ಬೋಧಿಸುವ ಆಂದೋಲನ ನಮ್ಮದು ಮಾತ್ರ.
ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಉಪದೇಶಗಳನ್ನು ಆಚರಿಸಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅರಿಯುವುದು ಹೇಗೆ ಎಂಬ ವಿದ್ಯೆಯನ್ನು ನಾವು ನೀಡುತ್ತಿದ್ದೇವೆ. ದೇವರನ್ನು ಪ್ರೀತಿಸುವುದೊಂದು ನಮ್ಮ ಕರ್ತವ್ಯ ಎಂದು ಈ ಗ್ರಂಥಗಳು ಉಪದೇಶಿಸುತ್ತವೆ. ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತೆ ದೇವರನ್ನು ಕೇಳುವುದು ನಮ್ಮ ಕೆಲಸವಲ್ಲ. ದೇವರು ಪ್ರತಿಯೊಬ್ಬನಿಗೂ ಅವನ ಅಗತ್ಯಗಳನ್ನು ಪೂರೈಸುತ್ತಾನೆ. ಧರ್ಮರಹಿತನಾಗಿಯೂ ಪೂರೈಸುತ್ತಾನೆ. ಉದಾಹರಣೆಗೆ, ನಾಯಿ ಬೆಕ್ಕುಗಳಿಗೆ ಯಾವ ಧರ್ಮವೂ ಇಲ್ಲ, ಆದರೂ ಕೃಷ್ಣ ಅವುಗಳ ಜೀವನಾವಶ್ಯಕತೆಗಳನ್ನು ಪೂರೈಸುತ್ತಾನೆ. ಆದುದರಿಂದ ನಮ್ಮ ದಿನನಿತ್ಯದ ರೊಟ್ಟಿಗಾಗಿ ನಾವೇಕೆ ಕೃಷ್ಣನನ್ನು ಕಾಡಬೇಕು? ಅವನು ಆಗಲೇ ಅದನ್ನು ಪೂರೈಸುತ್ತಿದ್ದಾನೆ. ಭಗವಂತನನ್ನು ಪ್ರೀತಿಸುವುದು ಹೇಗೆಂಬುದನ್ನು ಕಲಿಯುವುದೇ ನಿಜವಾದ ಧರ್ಮ. ಶ್ರೀಮದ್ ಭಾಗವತವು ಸ್ಕಂದ 1 ಅಧ್ಯಾಯ 2:6 ಹೀಗೆ ಹೇಳುತ್ತದೆ. ಸ ವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೇ ಹವೈತುಕಿ ಅಪ್ರತಿಹತ ಯಾತ್ಮ ಸುಪ್ರಸೀದತಿ. ಯಾವ ಉದ್ದೇಶವೂ ಇಲ್ಲದೆ ದೇವರನ್ನು ಪ್ರೀತಿಸುವುದು ಹೇಗೆಂದು ಶ್ರೇಷ್ಠ ಧರ್ಮವು ಬೋಧಿಸುತ್ತದೆ. ಯಾವುದೋ ಲಾಭಕ್ಕಾಗಿ ನಾನು ದೇವರ ಸೇವೆಯನ್ನು ಮಾಡಿದರೆ ಅದು ವ್ಯಾಪಾರವಾಗುತ್ತದೆಯೋ ವಿನಃ ಪ್ರೀತಿಯಲ್ಲ. ದೇವರ ಬಗೆಗಿನ ನಿಜವಾದ ಪ್ರೀತಿಯು ಅಹೈತುಕಿ, ಅಪ್ರತಿಹತ ಆಗಿರಬೇಕು. ಯಾವುದೇ ಲೌಕಿಕ ಕಾರಣವೂ ಅದನ್ನು ತಡೆಯಬಾರದು. ಅದು ಕರಾರುರಹಿತವಾಗಿರಬೇಕು. ವ್ಯಕ್ತಿಯು ನಿಜವಾಗಿಯೂ ದೇವರನ್ನು ಪ್ರೀತಿಸಲು ಬಯಸಿದರೆ ಅದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ, ತರುಣನಾಗಿರಲಿ ಅಥವಾ ವೃದ್ಧನಾಗಿರಲಿ, ಕರಿಯನಾಗಿರಲಿ ಅಥವಾ ಬಿಳಿಯನಾಗಿರಲಿ, ದೇವರನ್ನು ಪ್ರೀತಿಸಬಹುದು. ಕುಮಾರಿ ನಿಕ್ಸನ್: ಎಲ್ಲ ವರ್ಗಗಳು ಒಂದೇ ಗುರಿಯನ್ನು ತಲುಪುತ್ತವೆಯೋ? ಶ್ರೀಲ ಪ್ರಭುಪಾದವರು: ಇಲ್ಲ. ಮನುಷ್ಯರಲ್ಲಿ 4 ವರ್ಗಗಳಿವೆ: ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು. ಇವರಲ್ಲಿ ಪ್ರತಿಯೊಬ್ಬರೂ ವಿಧದ ಗುರಿಯನ್ನು ತಲುಪುತ್ತಾರೆ. ಕರ್ಮಿಗಳು ಲೌಕಿಕ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ಉದಾಹರಣೆಗೆ, ನಗರದಲ್ಲಿ ಅನೇಕರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಸ್ವಲ್ಪ ಹಣವನ್ನು ಗಳಿಸುವುದೇ ಅವರ ಗುರಿಯಾಗುತ್ತದೆ. ಹೀಗೆ ಅವರು ಕಾಮ್ಯ ಕರ್ಮಿಗಳಾಗಿರುತ್ತಾರೆ. ಜ್ಞಾನಿಯಾದವನು, ನಾನೇಕೆ ಇಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದೇನೆ? ಹಕ್ಕಿಗಳು, ದುಂಬಿಗಳು, ಆನೆಗಳು ಮತ್ತು ಇತರ ಪ್ರಾಣಿಗಳು ಯಾವ ಉದ್ಯೋಗದಲ್ಲೂ ಇಲ್ಲ, ಆದರೂ ಅವು ಹೊಟ್ಟೆ ತುಂಬಿಸಿಕೊಳ್ಳುತ್ತಿವೆ. ಹೀಗಿರುವಾಗ ನಾನೇಕೆ ವ್ಯರ್ಥ ಇಷ್ಟು ಕಷ್ಟಪಡಬೇಕು? ಇದರ ಬದಲು ಜನನ ಮರಣಗಳ, ವೃದ್ಧಾಪ್ಯ, ವ್ಯಾಧಿಗಳೇ ಮೊದಲಾದ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಿಸೋಣ ಎಂದು ಯೋಚಿಸುತ್ತಾನೆ. ಜ್ಞಾನಿಗಳು ಅಮರರಾಗಲು ಪ್ರಯತ್ನಿಸುತ್ತಾರೆ. ದೇವರ ಅಸ್ತಿತ್ವದಲ್ಲಿ ಲೀನವಾಗಿ ಹೋದರೆ ತಾವು ಜನನ ಮರಣ, ವೃದ್ಧಾಪ್ಯ, ವ್ಯಾಧಿಗಳ ಅತೀತರಾಗುತ್ತೇವೆ ಎಂದು ಅವರು ಯೋಚಿಸುತ್ತಾರೆ. ಯೋಗಿಗಳು ಅದ್ಭುತ ಪ್ರದರ್ಶನವನ್ನು ನೀಡುವ ಯಾವುದೋ ಯೋಗಶಕ್ತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ಯೋಗಿಯು ಗಾತ್ರದಲ್ಲಿ ಬಹಳ ಚಿಕ್ಕವನಾಗಬಹುದು. ನೀವು ಅವನನ್ನು ಒಂದು ಕೋಣೆಯಲ್ಲಿ ಕೂಡಾಕಿ ಬೀಗ ಹಾಕಿದರೆ ಯಾವುದೋ ಸಣ್ಣ ರಂಧ್ರದ ಮೂಲಕ ಅವನು ಹೊರಬರಬಲ್ಲ. ಇಂತಹ ಇಂದ್ರಜಾಲಗಳಿಂದ ಯೋಗಿಗಳು ಕೂಡಲೇ ಅದ್ಭುತ ವ್ಯಕ್ತಿಗಳಾಗಿ ಬಿಡುತ್ತಾರೆ. ಆದರೆ ಆಧುನಿಕ ಕಾಲದ ಯೋಗಿಗಳು ಕೇವಲ ಕೆಲವು ಅಂಗಸಾಧನೆಗಳನ್ನು ತೋರಿಸುತ್ತಾರೆ. ಅವರಿಗೆ ನಿಜವಾದ ಶಕ್ತಿ ಇರುವುದಿಲ್ಲ. ಆದರೆ ನಿಜವಾದ ಯೋಗಿಯು ಯಾವುದಾದರೊಂದು ಶಕ್ತಿಯನ್ನು ಹೊಂದಿರುತ್ತಾನೆ. ಅದು ಆಧ್ಯಾತ್ಮಿಕ ಶಕ್ತಿಯಾಗಿರದೆ ಲೌಕಿಕ ಶಕ್ತಿಯಾಗಿರುತ್ತದೆ. ಹೀಗೆ ಯೋಗಿಗಳು ಯೋಗಶಕ್ತಿಯನ್ನು, ಜ್ಞಾನಿಗಳು ಜೀವನದ ದುಃಖಗಳಿಂದ ಮುಕ್ತಿಯನ್ನು ಮತ್ತು ಕರ್ಮಿಗಳು ಲೌಕಿಕ ಪ್ರಯೋಜನಗಳನ್ನು ಬಯಸುತ್ತಾರೆ. ಆದರೆ ಭಕ್ತನಾದವನು ತಾನಾಗಿಯೇ ಏನನ್ನೂ ಬಯಸುವುದಿಲ್ಲ. ತಾಯಿಯು ತನ್ನ ಮಗುವಿಗೆ ಸೇವೆ ಮಾಡುವಂತೆ ಅವನು ಕೇವಲ ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡಲು ಬಯಸುತ್ತಾನೆ. ತಾಯಿಯು ಮಗುವಿಗೆ ಸಲ್ಲಿಸುವ ಸೇವೆಯಲ್ಲಿ ಲಾಭದ ಪ್ರಶ್ನೆ ಹೇಳುವುದಿಲ್ಲ. ಪರಿಶುದ್ಧವಾದ ಪ್ರೀತಿ ವಾತ್ಸಲ್ಯಗಳಿಂದ ಅವಳು ಮಗುವಿಗೆ ಪಾಲನೆ ಮಾಡುತ್ತಾಳೆ. ಭಗವಂತನನ್ನು ಪ್ರೀತಿಸುವ ಈ ಹಂತಕ್ಕೆ ನೀವು ಬಂದಾಗ ಅದು ಪರಿಪೂರ್ಣ ಸ್ಥಿತಿಯಾಗುತ್ತದೆ. ಕರ್ಮಿಯಾಗಲಿ, ಜ್ಞಾನಿಯಾಗಲಿ ಅಥವಾ ಯೋಗಿಯಾಗಲಿ ಭಗವಂತನನ್ನು ಅರಿಯಲಾರರು. ಕೇವಲ ಭಕ್ತರು ಮಾತ್ರ ಅರಿಯಬಲ್ಲರು. ಕೃಷ್ಣನು
ಭಗವದ್ಗೀತೆಯಲ್ಲಿ ಹೇಳಿದಂತೆ 18.55 ಭಕ್ತಿಯ ಮಾಂ ಅಭಿಜಾನಾತಿ. ಭಕ್ತಿ ವಿಧಾನದಿಂದ ಮಾತ್ರ ಭಗವಂತನನ್ನು ಅರಿಯಬಹುದು. ಬೇರೆ ವಿಧಾನಗಳಿಂದ ತನ್ನನ್ನು ಅರಿತುಕೊಳ್ಳಬಹುದೆಂದು ಕೃಷ್ಣ ಎಲ್ಲಿಯೂ ಹೇಳಿ ಇಲ್ಲ. ಭಕ್ತಿಯ ಮೂಲಕ ಮಾತ್ರ ಸಾಧ್ಯ. ಭಗವಂತನನ್ನು ಅರಿಯಲು ಹಾಗೂ ಪ್ರೀತಿಸಲು ನಿಮಗೆ ಆಸಕ್ತಿ ಇದ್ದರೆ ನೀವು ಭಕ್ತಿ ಮಾರ್ಗವನ್ನೇ ಸ್ವೀಕರಿಸಬೇಕು. ಬೇರೆ ಯಾವ ವಿಧಾನವೂ ನಿಮಗೆ ಸಹಾಯ ಮಾಡಲಾರದು. ಕುಮಾರಿ ನಿಕ್ಸನ್, ಈ ಮಾರ್ಗದಲ್ಲಿ ಸಾಗುವ ವ್ಯಕ್ತಿಗೆ ಯಾವ ರೂಪಾಂತರಗಳಾಗುತ್ತವೆ? ಶ್ರೀಲ ಪ್ರಭುಪಾದರವರು, ಯಾವ ರೂಪಾಂತರವೂ ಇಲ್ಲ. ನಿಮ್ಮ ಮೂಲ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯಾಗಿದೆ. ಈಗ ನಿಮ್ಮ ಪ್ರಜ್ಞೆಯು ಮಾಲಿನ್ಯದಿಂದ ಆವೃತವಾಗಿದೆ. ಅದನ್ನು ನೀವು ಸ್ವಚ್ಛಗೊಳಿಸಬೇಕು. ಆಗ ಕೃಷ್ಣ ಪ್ರಜ್ಞೆಯು ಜಾಗೃತವಾಗುವುದು. ನಮ್ಮ ಪ್ರಜ್ಞೆಯು ನೀರಿನ ಹಾಗೆ ನೈಸರ್ಗಿಕವಾಗಿ ನೀರು ಪರಿಶುದ್ಧವೂ ಪಾರದರ್ಶಕವೂ ಆಗಿದೆ. ಆದರೆ ಕೆಲವು ಸಲ ಅದು ರಾಡಿಯಾಗುತ್ತದೆ. ನೀವು ಅದರಲ್ಲಿರುವ ಮಣ್ಣನ್ನೆಲ್ಲ ಸೋಸಿ ತೆಗೆದರೆ ಅದು ಮತ್ತೆ ತನ್ನ ಮೂಲ ರೂಪವಾದ ಸ್ವಚ್ಛ ಪಾರದರ್ಶಕ ಸ್ಥಿತಿಯನ್ನು ಹೊಂದುತ್ತದೆ. ಕುಮಾರಿ ನಿಕ್ಸನ್, ವ್ಯಕ್ತಿಯು ಕೃಷ್ಣ ಪ್ರಜ್ಞಾವಂತನಾದರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಕಾರ್ಯ ಮಾಡಬಲ್ಲನಿ? ಶ್ರೀಲ ಪ್ರಭುಪಾದವರು, ಹೌದು. ತನ್ನ ಶಿಷ್ಯರನ್ನು ನೋಡಿ. ಅವರು ಕುಡುಕರಲ್ಲ, ಮಾಂಸಾಹಾರಿಗಳಲ್ಲ. ದೈಹಿಕ ದೃಷ್ಟಿಯಿಂದ ನೋಡಿದರೆ ಅವರು ಬಹಳ ಶುದ್ಧರಾಗಿದ್ದಾರೆ. ಅವರಿಗೆ ಯಾವ ಗಂಭೀರ ರೋಗಗಳೂ ಬರುವುದಿಲ್ಲ. ದಿಟದಲ್ಲಿ ಮಾಂಸಾಹಾರವನ್ನು ವರ್ಜಿಸುವುದು ಕೇವಲ ಕೃಷ್ಣ ಪ್ರಜ್ಞೆಯ ಪ್ರಶ್ನೆಯಲ್ಲ. ಅದೊಂದು ನಾಗರಿಕ ಮಾನವ ಜೀವನದ ವಿಷಯವಾಗಿದೆ. ದೇವರು ಮಾನವನ ಸಮಾಜಕ್ಕೆ ತಿನ್ನಲು ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾನೆ. ಸೊಗಸಾದ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಉತ್ಕೃಷ್ಟವಾದ ಹಾಲನ್ನು ಕೊಟ್ಟಿದ್ದಾನೆ. ಹಾಲಿನಿಂದ ನೂರಾರು ಪುಷ್ಟಿಕರವಾದ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು. ಆದರೆ ಯಾರೂ ಆ ಕೆನೆಯನ್ನು ಅರಿತಿಲ್ಲ. ಬದಲಿಗೆ ಜನರು ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು ನಡೆಸುತ್ತಿದ್ದಾರೆ. ಮಾಂಸ ಭಕ್ಷಣೆಗೆ ಮಾಡುತ್ತಿದ್ದಾರೆ. ಅವರು ನಾಗರಿಕರು ಕೂಡ ಆಗಿಲ್ಲ. ಮನುಷ್ಯನು ಅನಾಗರಿಕನಾಗಿರುವಾಗ ಬಡಪಾಯಿ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾನೆ. ನಾಗರಿಕರಾದ ಜನರು ಹಾಲಿನಿಂದ ಪುಷ್ಟಿಕರವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಕಲೆಯನ್ನು ಬಲ್ಲರು. ಉದಾಹರಣೆಗೆ, ವೆಸ್ಟ್ ವರ್ಜೀನಿಯಾದಲ್ಲಿರುವ ನಮ್ಮ ವೃಂದಾವನದಲ್ಲಿ ನಾವು ಹಾಲಿನಿಂದ ನೂರಾರು ಶ್ರೇಷ್ಠ ಮಟ್ಟದ ತಿನಿಸುಗಳನ್ನು ತಯಾರಿಸುತ್ತೇವೆ. ಅಲ್ಲಿಗೆ ಬರುವ ಸಂದರ್ಶಕರು ಹಾಲಿನಿಂದ ಇಷ್ಟು ಸೊಗಸಾದ ಆಹಾರವನ್ನು ತಯಾರಿಸಬಹುದೇ ಎಂದು ಆಶ್ಚರ್ಯಪಡುತ್ತಾರೆ. ಹಸುವಿನ ರಕ್ತವು ಅತ್ಯಂತ ಪೌಷ್ಟಿಕವಾದದ್ದು. ಆದರೆ ನಾಗರಿಕ ಜನರು ಅದನ್ನು ಹಾಲಿನ ರೂಪದಲ್ಲಿ ಉಪಯೋಗಿಸುತ್ತಾರೆ. ಹಾಲು ಹಸುವಿನ ರಕ್ತದ ರೂಪಾಂತರವಷ್ಟೇ. ನೀವು ಹಾಲಿನಿಂದ ಮಜ್ಜಿಗೆ, ಮೊಸರು, ತುಪ್ಪ ಹೀಗೆ ಅನೇಕ ಪದಾರ್ಥಗಳನ್ನು ತಯಾರಿಸಬಹುದು. ಹಾಲಿನಿಂದಾದ ಈ ಪದಾರ್ಥಗಳನ್ನು ಧಾನ್ಯ, ಹಣ್ಣುಗಳು ಮತ್ತು ತರಕಾರಿಗಳೊಡನೆ ಬೆರೆಸಿ ನೂರಾರು ಬಗೆಯ ತಿನಿಸುಗಳನ್ನು ತಯಾರಿಸಬಹುದು. ಇದು ನಾಗರಿಕ ಜೀವನ. ನೇರವಾಗಿ ಪ್ರಾಣಿ ವಧೆ ಮಾಡಿ ಅದರ ಮಾಂಸಭಕ್ಷಣೆ ಮಾಡುವುದಲ್ಲ. ಮುಗ್ಧ ಪ್ರಾಣಿಯಾದ ಹಸು ದೇವರು ಕೊಟ್ಟ ಹುಲ್ಲನ್ನು ತಿಂದು ನಮಗೆ ಹಾಲು ಕೊಡುತ್ತದೆ. ಆ ಹಾಲಿನಿಂದ ನೀವು ಜೀವಿಸಬಹುದು. ಹಸುವನ್ನು ಕರುಳು ಕತ್ತರಿಸಿ ಅದರ ಮಾಂಸವನ್ನು ತಿನ್ನುವುದು ನಾಗರಿಕ ವಿಧಾನವೆಂದು ನೀವು ಭಾವಿಸುತ್ತೀರಾ? ಕುಮಾರಿ ನಿಕ್ಸನ್, ಇಲ್ಲ. ನಾನು 100ಕ್ಕೆ 100ರಷ್ಟು ನಿಮ್ಮ ಅಭಿಪ್ರಾಯವನ್ನು ಒಪ್ಪುತ್ತೇನೆ. ಒಂದು ವಿಷಯದಲ್ಲಿ ನನಗೆ ಬಹಳ ಕುತೂಹಲವಾಗಿದೆ. ವೇದಗಳನ್ನು ಸಾಂಕೇತಿಕವಾಗಿಯೂ ಅಕ್ಷರಶಃವಾಗಿಯೂ ಗ್ರಹಿಸಬಹುದೇ? ಶ್ರೀಲ ಪ್ರಭುಪಾದರು, ಇಲ್ಲ. ಅವುಗಳನ್ನು ಯಥಾರೂಪವಾಗಿ ಗ್ರಹಿಸಬೇಕು, ಸಾಂಕೇತಿಕವಾಗಿ ಅಲ್ಲ. ಅದಕ್ಕಾಗಿಯೇ ನಾವು ಭಗವದ್ಗೀತೆಯನ್ನು ಯಥಾರೂಪವಾಗಿ ನೀಡುತ್ತಿದ್ದೇವೆ. ಕುಮಾರಿ ನಿಕ್ಸನ್, ನೀವು ಪ್ರಾಚೀನ ಭಾರತದ ಜಾತಿ ಪದ್ಧತಿಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪುನರುಜ್ಜೀವಗೊಳಿಸಲು ಪ್ರಯತ್ನಿಸುತ್ತೀರಾ? ಗೀತೆಯಲ್ಲಿ ಜಾತಿ ಪದ್ಧತಿಯ ಪ್ರಸ್ತಾವಿಸಿದೆಯೇ? ಶ್ರೀಲ ಪ್ರಭುಪಾದರು,
ಭಗವದ್ಗೀತೆಯು ಜಾತಿ ಪದ್ಧತಿಯನ್ನು ಎಲ್ಲಿ ಪ್ರಸ್ತಾವಿಸಿದೆ? ಚಾತುರ್ವರ್ಣ್ಯಂ ಮಯಾ ಸ್ಪೃಷ್ಟಂ ಗುಣಕರ್ಮ ವಿಭಾಗಶಃ. ಮನುಷ್ಯರನ್ನು ಅವರ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ 4 ವರ್ಗಗಳಲ್ಲಿ ಸೃಷ್ಟಿಸಿದ್ದೇನೆ ಎಂದು ಕೃಷ್ಣ ಹೇಳುತ್ತಾನೆ ಗೀತಾ 4.13. ಉದಾಹರಣೆಗೆ, ಸಮಾಜದಲ್ಲಿ ಇಂಜಿನಿಯರ್ ಹಾಗೂ ವೈದ್ಯರಿದ್ದಾರೆ ಎಂದು ನಿಮಗೆ ಗೊತ್ತು. ಅವರನ್ನು ಇಂಜಿನಿಯರ್ ಜಾತಿಗೆ ಹಾಗೂ ವೈದ್ಯರ ಜಾತಿಗೆ ಹೇಗೆ ಬೇರೆ ಬೇರೆ ಜಾತಿಗಳಿಗೆ ಸೇರಿಸಿದ್ದಾರೆಂದು ನೀವು ಹೇಳುತ್ತೀರಾ? ಇಲ್ಲ. ಒಬ್ಬ ಮನುಷ್ಯ ವಿದ್ಯಾಲಯದ ಅರ್ಹತೆಯನ್ನು ಗಳಿಸಿದರೆ ನೀವು ಅವನನ್ನು ವೈದ್ಯ ಎಂದು ಅಂಗೀಕರಿಸುತ್ತೀರಾ. ಹಾಗೆ ಇನ್ನೊಬ್ಬ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದರೆ ಅವನನ್ನು ಇಂಜಿನಿಯರಿಂಗ್ ಎಂದು ಅಂಗೀಕರಿಸುತ್ತೀರಾ. ಅದೇ ಪ್ರಕಾರವಾಗಿ ಭಗವದ್ಗೀತೆಯು ಸಮಾಜದಲ್ಲಿ ಮಾನವರನ್ನು 4 ವರ್ಗಗಳಲ್ಲಿ ಗುರುತಿಸಿದೆ. 1 ಅತ್ಯಂತ ಬುದ್ಧಿವಂತರ ವರ್ಗ, 2 ಆಡಳಿತಗಾರರ ವರ್ಗ, 3 ಉತ್ಪಾದಕರ ವರ್ಗ, 4 ಸಾಮಾನ್ಯ ಕೆಲಸಗಾರರ ವರ್ಗ. ಈ ವಿಭಾಗಗಳು ಸಹಜವಾಗಿವೆ. ಉದಾಹರಣೆಗೆ, 1 ವರ್ಗದ ಜನರು ಅತ್ಯಂತ ಬುದ್ಧಿವಂತರು. ಆದರೆ ಭಗವದ್ಗೀತೆಯಲ್ಲಿ ವರ್ಣಿಸಿದೆ, ಅತ್ಯುತ್ತಮ ದರ್ಜೆಯ ಮನುಷ್ಯರಾಗುವುದಕ್ಕೆ ಅವರಿಗೆ ತರಬೇತಿ ಕೊಡಬೇಕಾಗುತ್ತದೆ. ಬುದ್ಧಿವಂತನಾದ ಹುಡುಗನು ಅರ್ಹ ವೈದ್ಯನಾಗಲು ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಕೊಡಬೇಕಾಗುವುದಿಲ್ಲವೋ ಹಾಗೆ. ಆದುದರಿಂದ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಬುದ್ಧಿವಂತರಾದವರಿಗೆ ಅವರು ತಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು, ಅವರ ಇಂದ್ರಿಯಗಳನ್ನು ಹೇಗೆ ನಿಯಂತ್ರಿಸಬೇಕು, ಸತ್ಯನಿಷ್ಠರಾಗುವುದು ಹೇಗೆ, ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಶುದ್ಧರಾಗುವುದು ಹೇಗೆ, ಮತಿಮಂತರಾಗುವುದು ಹೇಗೆ, ಅವರು ತಿಳುವಳಿಕೆಯನ್ನು ಕಾರ್ಯಸಾಧುವಾದ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು ಮತ್ತು ಭಗವತ್ ಪ್ರಜ್ಞೆಯನ್ನು ಹೇಗೆ ಹೊಂದಬೇಕು ಎಂದು ನಾವು ತರಬೇತಿಯನ್ನು ಕೊಡುತ್ತೇವೆ. ಅಲ್ಲಿ ಕುಳಿತಿರುವ ಶಿಷ್ಯವರ್ಗದ ಕಡೆಗೆ ಕೈ ತೋರಿಸುತ್ತಾ, ಈ ಎಲ್ಲ ಹುಡುಗರು ಉತ್ಕೃಷ್ಟವಾದ ಬುದ್ಧಿಮತ್ತೆಯನ್ನು ಹೊಂದಿದ್ದಾರೆ. ಅದನ್ನು ಯೋಗವಾಗಿ ಉಪಯೋಗಿಸುವಂತೆ ಈಗ ನಾವು ಅವರಿಗೆ ತರಬೇತಿ ಕೊಡುತ್ತಿದ್ದೇವೆ. ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಧೂರ್ತನೊಬ್ಬನು ಅಷ್ಟು ಮಾತ್ರದಿಂದಲೇ ಬ್ರಾಹ್ಮಣನಾಗುವಂತಹ ಜಾತಿ ಪದ್ಧತಿಯನ್ನು ನಾವು ಆಚರಣೆಗೆ ತರುತ್ತಿಲ್ಲ. ಅವನು ಪಂಚಮ ವರ್ಗದವನ ಹವ್ಯಾಸಗಳನ್ನು ಹೊಂದಿರಬಹುದು, ಆದರೆ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಾಳಿದ್ದ ಎಂಬ ಕಾರಣಕ್ಕೆ ಪ್ರಥಮ ದರ್ಜೆಯವನು ಎಂದು ಅಂಗೀಕರಿಸುತ್ತಾರೆ. ನಾವು ಅದನ್ನು ಒಪ್ಪುವುದಿಲ್ಲ. ಬ್ರಾಹ್ಮಣನಾಗಿ ತರಬೇತಿ ಹೊಂದಿದವನು ನಾವು ಪ್ರಥಮ ದರ್ಜೆಯವನೆಂದು ಗುರುತಿಸುತ್ತೇವೆ. ಅವನು ಭಾರತೀಯನಾಗಿರಲಿ, ಯುರೋಪಿಯನ್ನಾಗಿರಲಿ ಅಥವಾ ಅಮೆರಿಕದವನೇ ಆಗಿರಲಿ, ಕೀಳು ಕುಲದವನೇ ಆಗಿರಲಿ ಅಥವಾ ಮೇಲು ಕುಲದವನಾಗಿರಲಿ, ಅದಕ್ಕೆ ಗಮನ ಕೊಡುವುದಿಲ್ಲ. ಬುದ್ಧಿವಂತನು ಯಾರೇ ಆಗಿರಲಿ, ಅವನು ಉತ್ತಮ ದರ್ಜೆಯ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವಂತೆ ತರಬೇತಿಯನ್ನು ಕೊಡಬಹುದು. ಭಾರತದ ಜಾತಿ ಪದ್ಧತಿಯನ್ನು ನಮ್ಮ ಶಿಷ್ಯರ ಮೇಲೆ ಹೇರುತ್ತಿದ್ದೇವೆಂಬ ಅರ್ಥಹೀನ ಭಾವನೆಯನ್ನು ನಾವು ತಡೆಯಲು ಬಯಸುತ್ತೇವೆ. ನಾವು ಕೇವಲ ಉತ್ಕೃಷ್ಟ ಮಟ್ಟದ ಬುದ್ಧಿಮತ್ತೆಯ ಜನರನ್ನು ಆರಿಸಿಕೊಂಡು ಅವರು ಪ್ರತಿಯೊಂದು ದೃಷ್ಟಿಯಿಂದಲೂ ಉತ್ಕೃಷ್ಟರಾಗುವಂತೆ ತರಬೇತಿಯನ್ನು ನೀಡುತ್ತೇವೆ. ಕುಮಾರಿ ನಿಕ್ಸನ್, ಮಹಿಳಾ ವಿಮೋಚನೆಯ ಬಗ್ಗೆ ನಿಮ್ಮ ಭಾವನೆಗಳೇನು? ಶ್ರೀಲ ಪ್ರಭುಪಾದರವರು, ಮಹಿಳೆಯರಿಗೆ ಸಮಾನ ಹಕ್ಕುಗಳು ಎಂದು ಪುರುಷ ಸ್ತ್ರೀಯರನ್ನು ವಂಚಿಸುತ್ತಿದ್ದಾರಲ್ಲ, ಬೇರೆಯಲ್ಲ. ಉದಾಹರಣೆಗೆ, ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಭೇಟಿಯಾಗುತ್ತಾರೆ ಎಂದುಕೊಳ್ಳೋಣ. ಅವರು ಪ್ರೇಮಿಗಳಾಗುತ್ತಾರೆ, ದೈಹಿಕ ಸಂಪರ್ಕವನ್ನು ಹೊಂದುತ್ತಾರೆ. ಮಹಿಳೆ ಗರ್ಭಿಣಿಯಾಗುತ್ತಾಳೆ, ಪುರುಷ ದೂರವಾಗುತ್ತಾನೆ. ಆ ಮಹಿಳೆ ಮಗುವಿನ ಆರೈಕೆ ಹೊಣೆ ಹೊರಬೇಕಾಗುತ್ತದೆ. ಸರ್ಕಾರದ ಭಿಕ್ಷೆಯನ್ನು ಯೋಚಿಸುತ್ತಾಳೆ. ಇಲ್ಲದಿದ್ದರೆ ಮಗು ಹುಟ್ಟುವ ಮೊದಲೇ ಗರ್ಭಪಾತ ಮಾಡಿಕೊಂಡು ಅದನ್ನು ಕೊಲ್ಲುತ್ತಾಳೆ. ಇದೇ ಮಹಿಳೆಯ ಸ್ವಾತಂತ್ರ್ಯ. ಭಾರತದಲ್ಲಿ ಮಹಿಳೆಯು ದಟ್ಟ ದರಿದ್ರಳಾಗಿದ್ದರೂ ಪ್ರತಿ ಪತ್ನಿಯ ಆಶ್ರಯದಲ್ಲಿ ಇರುತ್ತಾಳೆ. ಅವನು ಅವಳ ಜವಾಬ್ದಾರಿಯನ್ನು ಹೊಂದುತ್ತಾನೆ. ಅವಳು ಗರ್ಭಿಣಿಯಾದಾಗ ತನ್ನ ಮಗುವನ್ನು ಕೊಲ್ಲಬೇಕಾಗಿಲ್ಲ ಅಥವಾ ಭಿಕ್ಷೆ ಎತ್ತಿ ಅವನನ್ನು ಪೋಷಿಸಬೇಕಾಗಿಲ್ಲ. ಹಾಗಾದರೆ ನಿಜವಾದ ಸ್ವಾತಂತ್ರ್ಯ ಯಾವುದು? ಪತಿಯ ಆಶ್ರಯದಲ್ಲಿರುವುದೋ ಅಥವಾ ಪ್ರತಿಯೊಬ್ಬರ ಉಪಭೋಗದ ವಸ್ತು ಆಗುವುದೋ?
ಕುಮಾರಿ ನಿಕ್ಸನ್. ಆಧ್ಯಾತ್ಮಿಕ ಜೀವನದ ವಿಷಯದಲ್ಲಿ ಹೇಗೆ? ಮಹಿಳೆಯೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ವಿಯಾಗಬಹುದೇ? ಶ್ರೀಲ ಪ್ರಭುಪಾದವರು: ನಾವು ಲಿಂಗಭೇದ ಮಾಡುವುದಿಲ್ಲ. ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾಗಿ ಕೃಷ್ಣ ಪ್ರಜ್ಞೆಯನ್ನು ನಾವು ನೀಡುತ್ತೇವೆ. ಸ್ತ್ರೀಯರು, ಪುರುಷರು, ಬಡವರು, ಬಲಿದರು ಹೀಗೆ ಎಲ್ಲರನ್ನೂ ನಾವು ಸ್ವಾಗತಿಸುತ್ತೇವೆ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಕವಿಹಸ್ತಿನಿ ಸುನೀಚೈವ ಸ್ವಪಾಕೇ ಚ ಪಂಡಿತಃ ಸಮದರ್ಶಿನಃ. ವಿನಯ ಸಂಪನ್ನನಾದ ಋಷಿಯು ತನ್ನ ನಿಜವಾದ ವಿದ್ಯೆಯ ಬಲದಿಂದ ವಿದ್ವಾಂಸನಾದ ಸಾಧು ಬ್ರಾಹ್ಮಣ, ಹಸು, ಆನೆ, ನಾಯಿ ಮತ್ತು ಸ್ವಪಾಚ ಇವರೆಲ್ಲರನ್ನೂ ಸಮನಾಗೇ ಕಾಣುತ್ತಾನೆ. ಕುಮಾರಿ ನಿಕ್ಸನ್: ಹರೇ ಕೃಷ್ಣದ ಮಂತ್ರದ ಅರ್ಥವನ್ನು ವಿವರಿಸುತ್ತೀರಾ? ಶ್ರೀಲ ಪ್ರಭುಪಾದವರು: ಅದು ಬಹಳ ಸರಳ. ಹರೇ ಎಂದರೆ ಓ ಭಗವಂತನ ಶಕ್ತಿಯೇ ಎಂದು ಅರ್ಥ. ಕೃಷ್ಣ ಎಂದರೆ ಓ ಭಗವಾನ್ ಕೃಷ್ಣನೇ ಎಂದು. ಈ ಲೌಕಿಕ ಪ್ರಪಂಚದಲ್ಲಿ ಸ್ತ್ರೀ ಪುರುಷರು ಇರುವಂತೆ ಭಗವಂತನು ಮೂಲ ಪುರುಷ. ಅವನ ಶಕ್ತಿಯಾದ ಪ್ರಕೃತಿಯ ಮೂಲ ಸ್ತ್ರೀ ರೂಪ. ಆದುದರಿಂದ ಹರೇ ಕೃಷ್ಣ ಮಂತ್ರವನ್ನು ನಾವು ಉಚ್ಚರಿಸುವಾಗ ಓ ಭಗವಾನ್ ಕೃಷ್ಣನೇ, ಓ ಕೃಷ್ಣನ ಶಕ್ತಿಯೇ, ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು ಎಂದು ಹೇಳುತ್ತೇವೆ. ಕುಮಾರಿ ನಿಕ್ಸನ್: ನಿಮ್ಮ ಜೀವನದ ಬಗ್ಗೆ ದಯವಿಟ್ಟು ಸ್ವಲ್ಪ ವಿವರಿಸುತ್ತೀರಾ? ನೀವು ಕೃಷ್ಣ ಪ್ರಜ್ಞಾ ಆಂದೋಲನದ ಗುರುಗಳೆಂಬುದನ್ನು ಹೇಗೆ ಅರಿತುಕೊಂಡರಿ? ಶ್ರೀಲ ಪ್ರಭುಪಾದವರು: ನನ್ನ ಜೀವನ ಸರಳವಾದದ್ದು. ನಾನು ಒಬ್ಬ ಗೃಹಸ್ಥನಾಗಿದ್ದೆ. ನನಗೂ ಹೆಂಡತಿ ಮಕ್ಕಳಿದ್ದರು. ಈಗ ಮೊಮ್ಮಕ್ಕಳಿದ್ದಾರೆ. ನನ್ನ ಗುರುಗಳು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆಯ ಪಥವನ್ನು ಬೋಧಿಸುವಂತೆ ಆಜ್ಞಾಪಿಸಿದರು. ನಾನು ನನ್ನ ಗುರುಗಳ ಆಜ್ಞೆಯಂತೆ ಎಲ್ಲವನ್ನೂ ತ್ಯಾಗ ಮಾಡಿದೆ. ಈಗ ನಾನು ಅವರ ಆಜ್ಞೆಯನ್ನು, ಕೃಷ್ಣನ ಆಜ್ಞೆಗಳನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಕುಮಾರಿ ನಿಕ್ಸನ್: ಪಾಶ್ಚಾತ್ಯ ದೇಶಗಳಿಗೆ ಹೋಗಲು ಅವರು ಹೇಳಿದ್ದಾಗ ನಿಮಗೆ ಎಷ್ಟು ವಯಸ್ಸಾಗಿತ್ತು? ಶ್ರೀಲ ಪ್ರಭುಪಾದರು: ನಮ್ಮ ಮೊದಲನೇ ಭೇಟಿಯಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಬೇಕೆಂದು ಅವರು ನನಗೆ ಆಜ್ಞೆ ಮಾಡಿದರು. ಆಗ ನನಗೆ 25 ವರ್ಷ. ಮದುವೆಯಾಗಿತ್ತು. 2 ಮಕ್ಕಳಿದ್ದರು. ಅವರ ಆಜ್ಞೆಯನ್ನು ಅನುಷ್ಠಾನಕ್ಕೆ ತರಲು ನಾನು ಶಕ್ತಿ ಮೀರಿ ಪ್ರಯತ್ನಿಸಿದ್ದೆ. 1944ರಲ್ಲಿ ನಾನಿನ್ನೂ ಗೃಹಸ್ಥನಾಗಿರುವಾಗಲೇ ಮರಳಿ ಭಗವದ್ಧಾಮಕ್ಕೆ ಎಂಬ ನಿಯತಕಾಲಿಕೆಯನ್ನು ನಡೆಸಲು ಪ್ರಾರಂಭಿಸಿದೆ. ಕೌಟುಂಬಿಕ ಜೀವನದಿಂದ ವಿರಮಿಸಿದ ಮೇಲೆ 1959ರಲ್ಲಿ ಪುಸ್ತಕಗಳನ್ನು ಬರೆಯಲು ಆರಂಭಿಸಿದೆ. 1965ರಲ್ಲಿ ಅಮೆರಿಕಕ್ಕೆ ಬಂದೆ. ಕುಮಾರಿ ನಿಕ್ಸನ್: ನೀವು ದೇವರಲ್ಲ ಎಂದು ಹೇಳಿಕೊಂಡಿದ್ದೀರಾ. ಆದರೆ ಹೊರಗಿನವಳಾಗಿ ನನಗೆ ತೋರುವಂತೆ ನಿಮ್ಮ ಭಕ್ತರು ನಿಮ್ಮನ್ನು ದೇವರೆಂದು ಭಾವಿಸಿದ್ದಾರಲ್ಲ? ಶ್ರೀಲ ಪ್ರಭುಪಾದವರು: ಹೌದು, ಅದು ಅವರ ಕರ್ತವ್ಯ. ಗುರು ಭಗವಂತನ ಆದೇಶವನ್ನು ನೆರವೇರಿಸುವುದರಿಂದ ಅವನನ್ನು ದೇವರಂತೆಯೇ ಗೌರವಿಸಬೇಕು. ಸರ್ಕಾರದ ಆದೇಶವನ್ನು ನೆರವೇರಿಸುವ ಸರ್ಕಾರದ ಅಧಿಕಾರಿಯನ್ನು ಸರ್ಕಾರದವರಂತೆ ಗೌರವಿಸುವುದಿಲ್ಲವೇ? ಹಾಗೆಯೇ ಸಾಮಾನ್ಯ ಪೊಲೀಸ್ ಬಂದರೂ ಅವನನ್ನು ನೀವು ಗೌರವಿಸಬೇಕು. ಏಕೆಂದರೆ ಅವನು ಸರ್ಕಾರದ ವ್ಯಕ್ತಿ. ಆದರೆ ಅವನೇ ಸರ್ಕಾರವೆಂದು ಅರ್ಥವಲ್ಲ. ಸಾಕ್ಷಾದ್ವರಿತೇನ ಸಮಸ್ತ ಶಾಸ್ತ್ರೈ ಉಕ್ತಾಸ್ತಥಾ ಭವ ಏವ ಸಿದ್ಧಿಭಿ. ಗುರುವನ್ನು ಪರಮ ಪ್ರಭುವಿನಷ್ಟೇ ಗೌರವಿಸಬೇಕು. ಏಕೆಂದರೆ ಅವನು ಭಗವಂತನ ಅತ್ಯಂತ ಅಂತರಂಗದ ಸೇವಕ. ಇದನ್ನು ಎಲ್ಲ ಪ್ರಮಾಣಿತ ಶಾಸ್ತ್ರಗಳು ಅಂಗೀಕರಿಸಿವೆ. ಆಚಾರ್ಯರು ಇದನ್ನೇ ಅನುಸರಿಸಿದ್ದಾರೆ. ಕುಮಾರಿ ನಿಕ್ಸನ್: ಭಕ್ತರು ನಿಮಗೆ ತಂದು ಅರ್ಪಿಸುವ ಅನೇಕ ಸುಂದರವಾದ ಲೌಕಿಕ ವಸ್ತುಗಳನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಉದಾಹರಣೆಗೆ, ನೀವು ಅತ್ಯಂತ ಸುಂದರವಾದ ಆಧುನಿಕ ಶೈಲಿಯ ಕಾರಿನಲ್ಲಿ ವಿಮಾನ ನಿಲ್ದಾಣದಿಂದ ಹೊರಟಿರಿ. ಇದನ್ನು ಕಂಡು ನನಗೆ ಬೆರಗಾಯಿತು. ಏಕೆಂದರೆ ಶ್ರೀಲ ಪ್ರಭುಪಾದವರು: ಗುರುವನ್ನು ಭಗವಂತನಂತೆಯೇ ಗೌರವಿಸುವುದು ಹೇಗೆಂದು ಶಿಷ್ಯರಿಗೆ ಇದು ಬೋಧಿಸುತ್ತದೆ. ನೀವು ಸರ್ಕಾರವನ್ನು ಗೌರವಿಸುವಂತೆಯೇ ಸರ್ಕಾರಿ ಪ್ರತಿನಿಧಿಯನ್ನು ಗೌರವಿಸಿದರೆ ಆಗ ನೀವು ಅವನನ್ನು
ವೈಭವದಿಂದ ಕಾಣಬೇಕು. ನೀವು ಗುರುವನ್ನು ದೇವರಂತೆ ಗೌರವಿಸಿದರೆ ಆಗ ದೇವರಿಗೆ ತೋರುವ ಸೌಲಭ್ಯಗಳನ್ನು ಅವನಿಗೂ ಸಲ್ಲಿಸಬೇಕು. ದೇವರು ಚಿನ್ನದ ರಥದಲ್ಲಿ ಸಂಚಾರ ಮಾಡುತ್ತಾನೆ. ಭಕ್ತರು ಗುರುವಿಗೆ ಸಾಮಾನ್ಯ ಮೋಟಾರ್ ಕಾರು ಒದಗಿಸಿದರೆ ಅದು ಸಾಲದು. ಏಕೆಂದರೆ ಗುರುವನ್ನು ದೇವರಂತೆಯೇ ಉಪಚರಿಸಬೇಕು. ದೇವರು ನಿಮ್ಮ ಮನೆಗೆ ಬಂದರೆ ಸಾಮಾನ್ಯ ಮೋಟಾರ್ ಕಾರಿನಲ್ಲಿ ಕರೆದುಕೊಂಡು ಬರುತ್ತೀರೋ ಅಥವಾ ಚಿನ್ನದ ರಥವನ್ನು ಏರ್ಪಾಡು ಮಾಡುತ್ತೀರೋ? ಕುಮಾರಿ ನಿಕ್ಸನ್. ಪರಕೀಯರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವೀಕರಿಸಲು ಅತ್ಯಂತ ಕಷ್ಟಕರವಾದ ಒಂದು ಸಂಗತಿ ಎಂದರೆ ಮಂದಿರದಲ್ಲಿರುವ ವಿಗ್ರಹ. ಅದು ಕೃಷ್ಣನನ್ನು ಹೇಗೆ ಪ್ರತಿನಿಧಿಸುತ್ತದೆ? ಅದನ್ನು ಕುರಿತು ಸ್ವಲ್ಪ ವಿವರಿಸುತ್ತೀರಾ? ಪ್ರಭುಪಾದರು. ಆಗಲಿ. ಸಂಧ್ಯಾ, ಕೃಷ್ಣನನ್ನು ನೋಡಲು ನಿಮಗೆ ತರಬೇತಿ. ಶ್ರೀಲ ಪ್ರಭುಪಾದರು. ಆಗಲಿ. ಸದ್ಯ ಕೃಷ್ಣನನ್ನು ನೋಡಲು ನಿಮಗೆ ತರಬೇತಿ ಆಗಿಲ್ಲದಿರುವುದರಿಂದ ನಾನು ನಿಮಗೆ ಕಾಣುವ ರೀತಿಯಲ್ಲಿ ನಿಮ್ಮ ಮುಂದೆ ಬರುತ್ತೇನೆ. ನೀವು ಕಾಷ್ಟ ಶಿಲೆಗಳನ್ನು ನೋಡಬಹುದು, ಆದರೆ ಆಧ್ಯಾತ್ಮಿಕತೆಯನ್ನು ನೋಡಲಾರಿರಿ. ಉದಾಹರಣೆಗೆ, ನಿಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಎಂದುಕೊಳ್ಳೋಣ. ಅವರು ಮೃತ್ಯುರಾಗುತ್ತಾರೆ. ನೀವು ಅವರ ಪಕ್ಕದಲ್ಲಿ ಕೂತು ಅಯ್ಯೋ ನನ್ನ ತಂದೆ ಹೋದರು ಎಂದು ಗೋಳಾಡುತ್ತೀರಾ. ಆದರೆ ಅವರು ಹೋದರೆಂದು ನೀವು ಏಕೆ ಹೇಳುತ್ತೀರಾ? ಹೊರಟು ಹೋಗಿರುವ ವಸ್ತು ಯಾವುದು? ಕುಮಾರಿ ನಿಕ್ಸನ್. ಅವರು ಆತ್ಮ ಹೊರಟು ಹೋಗಿದೆ. ಶ್ರೀಲ ಪ್ರಭುಪಾದರು. ನೀವು ಆ ಆತ್ಮವನ್ನು ನೋಡಿದ್ದೀರಾ? ಕುಮಾರಿ ನಿಕ್ಸನ್. ಇಲ್ಲ. ಶ್ರೀಲ ಪ್ರಭುಪಾದರು. ಅಂದರೆ ನೀವು ಆತ್ಮವನ್ನು ನೋಡಲಾರರಿ. ದೇವರು ಪರಮ ಆತ್ಮನಾಗಿದ್ದಾನೆ. ವಾಸ್ತವವಾಗಿ ಅವನು ಆತ್ಮ ಹಾಗೂ ಜಡವಸ್ತು ಹೀಗೆ ಎಲ್ಲವೂ ಅವನಾಗಿದ್ದಾನೆ. ಆದರೆ ಅವನನ್ನು ಆಧ್ಯಾತ್ಮಿಕ ಸ್ವರೂಪದಲ್ಲಿ ನೀವು ನೋಡಲಾರರಿ. ಆದುದರಿಂದ ನಿಮ್ಮ ಮೇಲಿನ ಕರುಣೆಯಿಂದ ನೀವು ನೋಡಲು ಸಾಧ್ಯವಾಗುವಂತೆ ಕಾಷ್ಟ ಅಥವಾ ಶಿಲಾರೂಪದಲ್ಲಿ ಅಪಾರ ಕರುಣೆಯಿಂದ ಗೋಚರನಾಗುತ್ತಾನೆ. ಕುಮಾರಿ ನಿಕ್ಸನ್. ವಂದನೆಗಳು ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾನು ಏನಾದರೂ ಓದಿರೋದ್ರಲ್ಲಿ ತಪ್ಪು ದೋಷಗಳಿದ್ದರೆ ಅದು ನನ್ನ ನ್ಯೂನತೆಯಿಂದ ಆಗಿರುವುದು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಓದಿರೋದ್ರಲ್ಲಿ ಏನಾದರೂ ನಿಮಗೆ ಉಪಯೋಗವಾಗಿದ್ದರೆ ಅದು ನನ್ನ ಗುರುಗಳ ಕೃಪೆಯಿಂದ. ಅದನ್ನು ನಾನು ನನ್ನ ಗುರುಗಳಾದ ಶ್ರೀಲ ಪ್ರಭುಪಾದವರ ಪಾದಾರ್ಪಣೆಯನ್ನು ಮಾಡುತ್ತೇನೆ. ನಾವು ಮುಂದಿನ ತರಗತಿಯಲ್ಲಿ 1ನೇ ಅಧ್ಯಾಯ ಭಾಗ 3 ಅಂದರೆ ದೇವರನ್ನು ಕುರಿತು ಒಂದು ವಾಕ್ಯ, ಇದರ ಬಗ್ಗೆ ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ.